ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ನೀರು ಎಷ್ಟು ಮುಖ್ಯ ಅನ್ನೋದು ಎಲ್ಲರಿಗೂ ಗೊತ್ತು. ಅದರಲ್ಲೂ ನಮ್ಮ ದೇಹದಲ್ಲಿರುವಂತಹ ಪ್ರತಿಯೊಂದು ಅಂಗಾಂಗ ನೀರಿಂದನೇ ತಯಾರಾಗಿರೋದು. ನಿಮ್ಗೆ ಅರ್ಥ ಆಗೋ ರೀತಿ ಹೇಳ್ಬೇಕು ಅಂದ್ರೆ ನಮ್ಮ ಬ್ರೈನ್ ಮತ್ತೆ ನಮ್ಮ ಹಾರ್ಟ್ 73% ಅಷ್ಟು ನೀರಿಂದನೇ ತಯಾರಾಗಿರೋದು. ಅದೇ ರೀತಿ ಕಿಡ್ನಿ 83%, ನಮ್ಮ ಸ್ಕಿನ್ 64%, ನಮ್ಮ ಬ್ಲಡ್ ಅಲ್ಲಿ 90%, ನಮ್ಮ ಬೋನ್ಸ್ ಅಲ್ಲಿ 31%. ನೀವೇ ಇಲ್ಲ ಅರ್ಥ ಮಾಡ್ಕೊಬೇಕು ನಮ್ಮ ಬಾಡಿಗೆ ನೀರು ಎಷ್ಟು ಮುಖ್ಯ ಅನ್ನೋದು. ಅಷ್ಟೇ ಅಲ್ಲ, ನಮ್ಮ ಬಾಡಿಯಲ್ಲಿ 60% ಅಷ್ಟು ನೀರೇ ಇರುತ್ತೆ. ಭೂಮಿ ಮೇಲೆ 71% ಅಷ್ಟು ನೀರಿದೆ ಅಂತ ನಮ್ಮೆಲ್ಲರಿಗೂ ಗೊತ್ತು. ಆದ್ರೆ ಆ ನೀರನ್ನ ಯಾರೊಬ್ರು ಕುಡಿಯಕ್ಕಾಗಲ್ಲ. ಯಾಕೆಂದ್ರೆ ಅದೆಲ್ಲ ಉಪ್ಪು ನೀರು. ಮನುಷ್ಯರು ಕುಡಿಯೋಕೆ ನೀರಿರೋದು ಕೇವಲ 5% ಅಷ್ಟು ಅಷ್ಟೇ. ಆದ್ರೆ ಅದರಲ್ಲಿ 80% ಅಷ್ಟು ನೀರು ಪೊಲ್ಯೂಟ್ ಆಗೋಗಿದೆ. ನಮ್ಮ ಫ್ಯಾಕ್ಟರೀಸ್ ಇಂದ ಬರುವಂತ ಪೊಲ್ಯೂಟೆಡ್ ವಾಟರ್ ಆಗಿರ್ಬೋದು, ಹ್ಯೂಮನ್ ವೇಸ್ಟ್ ಆಗಿರ್ಬೋದು, ನಾವು ಹಾಕುವಂತ ಕಸದಿಂದ ಆಗಿರ್ಬೋದು, ನೀರೆಲ್ಲ ಪೊಲ್ಯೂಟ್ ಆಗೋಗಿದೆ. ಇದನ್ನೇ ತುಂಬಾ ಜನ ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ. ಯಾವ ರೀತಿ ಅಂದ್ರೆ ನಿಮ್ಗೆ ಬೇಕಾಗಿಲ್ದಂಗೆನೆ RO ಮತ್ತೆ UV, UF, UN ಈ ರೀತಿಯಾದಂತ ಫಿಲ್ಟರ್ಸ್ ನ ನಿಮ್ಗೆ ಮಾರಿ ಅವರು ದುಡ್ಡು ಮಾಡ್ಕೊಂತ ಇದಾರೆ. ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಯಾವ ಒಂದು ಪ್ಯೂರಿಫೈಯರ್ಸ್ ನ ನೀವು ಹಾಕೊಂಡ್ರೋ ನಿಮ್ಗೆ ಉಪಯೋಗ ಆಗುತ್ತೆ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ನಿಮ್ಗೆ ಅರ್ಥ ಆಗೋಗುತ್ತೆ ನಿಮ್ಮ ಮನೆಗೆ ಯಾವ ಪ್ಯೂರಿಫೈಯರ್ ನ ಹಾಕೊಂಡ್ರೆ ನಿಮ್ಗೆ ಒಳ್ಳೇದು ಅನ್ನೋದು. ಮೊದಲನೇದು RO ವಾಟರ್ ಫಿಲ್ಟರ್ಸ್. ಈ ಒಂದು RO ಟೆಕ್ನಾಲಜಿಯಲ್ಲಿ ಮೊದಲು ನೀರನ್ನ RO ಚೇಂಬರ್ಸ್ ಒಳಗಡೆ ಕಳಿಸ್ತಾರೆ. ಈ ಒಂದು ಫಿಲ್ಟರ್ ಒಳಗಡೆ ತುಂಬಾ ಮೈನ್ಯೂಟ್ ಹೋಲ್ಸ್ ಅನ್ನೋದಿರುತ್ತೆ. ಆ ಒಂದು ಹೋಲ್ಸ್ ಇಂದ ವಾಟರ್ ಅನ್ನೋದು ಪ್ಯೂರಿಫೈ ಆಗುತ್ತೆ. ಅಷ್ಟೇ ಅಲ್ಲ, ಆ ಒಂದು ಹೋಲ್ ನ ಒಂದು ಸೈಜ್ ಬಂದು 0.0001 ಅಂದ್ರೆ ನಿಮ್ಮ ಕೂದಲಿಕ್ಕಿಂತ ಚಿಕ್ಕದಾಗಿರುವಂತ ಒಂದು ಹೋಲ್ ನಿಮ್ಮ ಕಣ್ಣಿಗೆ ಕಾಣಿಸಲ್ಲ. ನಿಮ್ಗೆ ಅರ್ಥ ಆಗೋ ರೀತಿ ಹೇಳ್ಬೇಕು ಅಂದ್ರೆ ನಿಮ್ಮ ಕೂದಲಿಕ್ಕಿಂತ ಸುಮಾರು 3 ಲಕ್ಷಕ್ಕಿಂತ ಕಮ್ಮಿ ಸೈಜ್ ಅಲ್ಲಿ ಇರುವಂತ ಹೋಲ್ಸ್ ಅನ್ನೋದು ಇರುತ್ತೆ. ಈ ಒಂದು ಹೋಲ್ಸ್ ಒಳಗಡೆಗೆ ತುಂಬಾ ಪ್ರೆಷರ್ ವಾಟರ್ ನ RO ಫಿಲ್ಟರ್ ಒಳಗಡೆಗೆ ಪಂಪ್ ಮಾಡ್ತಾರೆ. ಆ ರೀತಿಯಾಗಿ ಆ ಒಂದು ಮೈನ್ಯೂಟ್ ಹೋಲ್ ಒಳಗಡೆಯಿಂದ ಪ್ಯೂರ್ ವಾಟರ್ ಮಾತ್ರನೇ ಆಚೆ ಕಡೆಗೆ ಬರುತ್ತೆ. ಅದರಲ್ಲಿ ಇರುವಂತ ಕೆಮಿಕಲ್ಸ್, ಬ್ಯಾಕ್ಟೀರಿಯಾಸ್ ಬೇರೆ ಎಲ್ಲಾನು ಸಪರೇಟ್ ಆಗಿ ಆಚೆ ಕಡೆಗೆ ಬಂದ್ಬಿಡುತ್ತೆ. RO ಟೆಕ್ನಾಲಜಿಯಿಂದ ಏನೇನೆಲ್ಲ ರಿಮೂವ್ ಮಾಡಬಹುದು ಅಂದ್ರೆ ಉಪ್ಪು ನೀರು, ವೈರಸ್ ಅಂದ್ರೆ ಮೈನ್ಯೂಟ್ ಆಗಿರುವಂತಹ ವೈರಸ್ ಕೂಡ ಈಸಿಯಾಗಿ ರಿಮೂವ್ ಮಾಡಬಹುದು. ತುಂಬಾ ಬ್ಯಾಕ್ಟೀರಿಯಾಸ್ ನ ಇದರಲ್ಲಿ ಈಸಿಯಾಗಿ ಫಿಲ್ಟರ್ ಮಾಡಬಹುದು. ಮುಖ್ಯವಾಗಿ ಉಪ್ಪು ನೀರು ಎಲ್ಲಿ ಜಾಸ್ತಿ ಇರುತ್ತೋ ಅವರು ಈ ಒಂದು ಫಿಲ್ಟರ್ ನ ಯೂಸ್ ಮಾಡೋದು ತುಂಬಾನೇ ಒಳ್ಳೇದು. ಅಷ್ಟೇ ಅಲ್ಲ, ಈ ರೀತಿಯಾಗಿ ಫಿಲ್ಟರ್ ಆಗುವಂತ ನೀರಲ್ಲಿ ಯಾವುದೇ ರೀತಿಯಾದಂತ ಸ್ಮೆಲ್ ಕೂಡ ಇರಲ್ಲ. ಆದ್ರೆ ಇದರಲ್ಲಿ ಒಂದು ಡಿಸ್ಅಡ್ವಾಂಟೇಜ್ ಇದೆ. ಏನು ಅಂದ್ರೆ ಈ ಒಂದು ಫಿಲ್ಟರ್ ಅಲ್ಲಿ ನಾವು ಬ್ಯಾಕ್ಟೀರಿಯಾಸ್ ನೆಲ್ಲಾನು ಆಚೆ ಕಡೆಗೆ ಕಳಿಸಬಹುದು. ಅದೇ ರೀತಿ ನಮ್ಮ ಬಾಡಿಗೆ ಬೇಕಾಗಿರುವಂತ ಮುಖ್ಯವಾದಂತ ಕೆಲವೊಂದಷ್ಟು ಪ್ರೋಟೀನ್ಸ್ ಇದ್ರಲ್ಲಿ ಇರಲ್ಲ. ಅಂದ್ರೆ ನೀಟಾಗಿ ನೀರನ್ನ ಆಚೆ ಕಡೆ ಕಳಿಸ್ಬಿಡುತ್ತೆ. ಫಾರ್ ಎಕ್ಸಾಂಪಲ್ ಕ್ಯಾಲ್ಸಿಯಂ, ಕೆಲವೊಂದಷ್ಟು ಮಿನರಲ್ಸ್ ಕೂಡ ಈ ಒಂದು ಫಿಲ್ಟರ್ ಅಲ್ಲಿ ಆಚೆ ಕಡೆ ಹೋಗ್ಬಿಡುತ್ತೆ. ಒಂದಿಷ್ಟು ಕೂಡ ನೀರಲ್ಲಿ ಇರಲ್ಲ, ಕಂಪ್ಲೀಟ್ ಆಗಿ ಖಾಲಿ ಆಗೋಗುತ್ತೆ. ಈ ನೀರನ್ನ ಕುಡಿದ್ರು ಕೇವಲ ನಮ್ಮ ಒಂದು ಬಾಹ್ಯ ರೇಖೆ ಮಾತ್ರನೇ ತೀರೋದು. ಈ ಒಂದು ನೀರನ್ನ ಕುಡಿದು ನಮ್ಮ ಬಾಡಿಗೆ ಯಾವುದೇ ರೀತಿಯಾದಂತ ವಿಟಮಿನ್ಸ್ ಆಗ್ಲಿ ಏನು ಬರಲ್ಲ. ಈ ರೀತಿ ಇದರಲ್ಲಿ ಅತಿ ದೊಡ್ಡ ಡಿಸ್ಅಡ್ವಾಂಟೇಜ್ ಏನು ಅಂದ್ರೆ ನಾವು 3 ಲೀಟರ್ ನೀರನ್ನ ಫಿಲ್ಟರ್ ಮಾಡಕ್ಕೆ ಒಳಗಡೆಗೆ ಕಳಿಸಿದ್ರು ಆಚೆ ಕಡೆಗೆ ಬರೋದು ಕೇವಲ 1 ಲೀಟರ್ ನೀರ್ ಅನ್ನೋದು ತುಂಬಾನೇ ವೇಸ್ಟ್ ಆಗುತ್ತೆ. ಎರಡನೇದು UV ಫಿಲ್ಟರ್ಸ್. ಈ ಒಂದು ಫಿಲ್ಟರ್ ಅಲ್ಲಿ ನೀರನ್ನ ಫಿಲ್ಟರ್ ಮಾಡೋದಕ್ಕೆ ಅಲ್ಟ್ರಾ ವೈಲೆಟ್ ರೇಸ್ ನ ನೀರೊಳಗಡೆಗೆ ಬಿಡ್ತಾರೆ. ಇದರಲ್ಲಿ ಕೂಡ 2 ಹೋಲ್ ಇರುತ್ತೆ. ಒಂದು ಹೋಲ್ ಅಲ್ಲಿ ನೀರ್ ಅನ್ನೋದು ಎಂಟ್ರಿ ಆಗುತ್ತೆ, ಇನ್ನೊಂದು ಹೋಲ್ ಅಲ್ಲಿ ನೀರ್ ಅನ್ನೋದು ಎಕ್ಸಿಟ್ ಆಗುತ್ತೆ. ನೀರ್ ಅನ್ನೋದು ಒಳಗಡೆಗೆ ಹೋಗಿದ ತಕ್ಷಣ ಒಳಗಡೆ ಇರುವಂತ UV ರೇಸ್ ಏನಿದೆಯೋ ಅದು ನೀರಲ್ಲಿ ಇರುವಂತ ಬ್ಯಾಕ್ಟೀರಿಯಾಸ್ ನೆಲ್ಲ ಸಾಯಿಸಿ ಪ್ಯೂರ್ ವಾಟರ್ ನ ಮಾತ್ರನೇ ಆಚೆ ಕಡೆಗೆ ಬಿಡುತ್ತೆ. ಅಷ್ಟೇ ಅಲ್ಲ, ಈ ಒಂದು UV ರೇಸ್ ಇಂದ ನೀರಲ್ಲಿರುವಂತ 99% ಅಷ್ಟು ಬ್ಯಾಕ್ಟೀರಿಯಾಸ್ ಸತ್ತೋಗುತ್ತೆ. ನೀರಲ್ಲಿರುವಂತ ಬ್ಯಾಕ್ಟೀರಿಯಾಸ್ ನ ಮಾತ್ರನೇ ಸಾಯಿಸಕ್ಕಾಗೋದು. ಅಂದ್ರೆ ನೀರಲ್ಲಿರುವಂತ ಕೆಮಿಕಲ್ಸ್ ನ ಈ ಒಂದು UV ಫಿಲ್ಟರ್ ಅನ್ನೋದು ಸಾಯಿಸಕ್ ಆಗಲ್ಲ. ಕೇವಲ ವೈರಸ್ ಮತ್ತೆ ಬ್ಯಾಕ್ಟೀರಿಯಾಸ್ ನ ಮಾತ್ರನೇ ಇದು ಸಾಯಿಸುತ್ತೆ. ಈ ರೀತಿ ಈ ಒಂದು ಫಿಲ್ಟರ್ ನಮ್ಮ ಬಾಡಿಗೆ ಬೇಕಾಗಿರುವಂತ ವಿಟಮಿನ್ಸ್ ನೆಲ್ಲ ಹಂಗೆ ಇಕ್ಕಿರುತ್ತೆ, ಅದನ್ನ ಆಚೆ ಕಡೆಗೆ ಕಳ್ಸಲ್ಲ. ಅಷ್ಟೇ ಅಲ್ಲ, ಈ ಒಂದು ಫಿಲ್ಟರ್ ಕೂಡ ಕರೆಂಟ್ ಇಂದಾನೆ ವರ್ಕ್ ಆಗೋದು. ಅದಕ್ಕಿಂತ ಮುಖ್ಯವಾಗಿ ಪ್ರತಿಯೊಬ್ರು ತಿಳ್ಕೊಬೇಕಾಗಿರೋದು ಈ ಒಂದು UV ಫಿಲ್ಟರ್ ನ ನಾವು ಆರ್ಲೆಸ್ ಸ್ಟೀಲ್ ಇಂದಾನೆ ತಯಾರು ಮಾಡಬೇಕು. ಆದ್ರೆ ಸ್ವಲ್ಪ ಜನ ಅಲ್ಯೂಮಿನಿಯಂ ನ ಯೂಸ್ ಮಾಡಿ ಈ ಒಂದು UV ಫಿಲ್ಟರ್ಸ್ ನ ತಯಾರು ಮಾಡ್ತಾ ಇದ್ದಾರೆ. ಮನುಷ್ಯರಿಗೆ ಇದರಿಂದ ತುಂಬಾನೇ ಡೇಂಜರ್. ಯಾಕೆ ಅಂದ್ರೆ
ಅಂದ್ರೆ ಅಲ್ಯೂಮಿನಿಯಂ ನ ಯೂಸ್ ಮಾಡೋದ್ರಿಂದ ಅಲ್ಯೂಮಿನಿಯಂ ಟಾಕ್ಸೈಡ್ ಒಳಗಡೆ ತಯಾರಾಗುತ್ತೆ. ಇದರಿಂದ ನಮ್ಮ ಬ್ರೈನ್ ಗೆ ತುಂಬಾನೇ ಡ್ಯಾಮೇಜ್ ಆಗುತ್ತೆ. ಆದಷ್ಟು ಆ ರೀತಿಯಾದಂತ ಫಿಲ್ಟರ್ಸ್ ನ ತಗೊಳಕ್ ಹೋಗ್ಬೇಡಿ. ತಗೊಳೋದಕ್ಕಿಂತ ಮುಂಚೆ ಕೇಳಿ ಈ ಒಂದು ಫಿಲ್ಟರ್ ಅಲ್ಲಿ ಯಾವ ಒಂದು ಫಿಲ್ಟರ್ಸ್ ನ ಎಲ್ಲ ಯೂಸ್ ಮಾಡಿದೀರಾ ಅನ್ನೋದು. UF ಫಿಲ್ಟರ್ಸ್ ನಮ್ಮೆಲ್ಲರಿಗೂ ಗೊತ್ತು. ಗಿಡ ಅದಕ್ಕಿರುವಂತ ಬೇರಿಂದ ನೀರನ್ನ ಭೂಮಿಯಿಂದ ಅದು ಎಳ್ಕೊಳುತ್ತೆ. ತುಂಬಾ ಮೈನ್ಯೂಟ್ ಹೋಲ್ಸ್ ಇಂದಾನೆ ನೀರನ್ನ ಗಿಡಗಳು ಎಳ್ಕೊಳುತ್ತೆ. ಅದು ನಮ್ಮೆಲ್ಲರಿಗೂ ಗೊತ್ತು. ಈ ರೀತಿಯ ತೆಂಗಿನಕಾಯಿಗಳು ತಯಾರಾಗೋದು ಅದರಲ್ಲಿ ಇರುವಂತ ನೀರು ಯಾಕೆ ಅಷ್ಟೊಂದು ಪ್ಯೂರ್ ಆಗಿರುತ್ತೆ ಅಂದ್ರೆ ಆ ಒಂದು ನೀರ್ ಅನ್ನೋದು ಭೂಮಿಯಿಂದ ಬರುತ್ತೆ. ಅದೇ ರೀತಿ ಈ ಒಂದು ಫಿಲ್ಟರ್ ಅಲ್ಲಿ ಕೂಡ ತುಂಬಾ ಮೈನ್ಯೂಟ್ ಆಗಿರುವಂತ ಹೋಲ್ಸ್ ಅನ್ನೋದು ಇರುತ್ತೆ. ಈ ಒಂದು ಹೋಲ್ಸ್ ಇಂದಾನೆ ನೀರ್ ಅನ್ನೋದು ಫಿಲ್ಟರ್ ಆಗಿ ಬರುತ್ತೆ. ಆದ್ರೆ ಇದರಲ್ಲಿ ಒಂದು ಡಿಸ್ಅಡ್ವಾಂಟೇಜಸ್ ಇದೆ. ಅದು ಏನಂದ್ರೆ ಈ ಒಂದು ಫಿಲ್ಟರ್ ಅಲ್ಲಿ ಬ್ಯಾಕ್ಟೀರಿಯಾಸ್ ಮತ್ತೆ ವೈರಸ್ ಮಾತ್ರ ಆಚೆ ಕಡೆಗೆ ಹೋಗ್ಬಿಡುತ್ತೆ. ಬ್ಯಾಕ್ಟೀರಿಯಾಸ್ ಗಿಂತ ಚಿಕ್ಕದಾಗಿರುವಂತ ಕೆಲವೊಂದಷ್ಟು ಕೆಮಿಕಲ್ಸ್ ಮಾತ್ರ ಈ ಒಂದು ಫಿಲ್ಟರ್ ಅಲ್ಲಿ ಪ್ಯೂರ್ ಆಗಿ ಒಳಗಡೆ ಬಂದ್ಬಿಡುತ್ತೆ. ಮೈನ್ಯೂಟ್ ಆಗಿರುವಂತ ಕೆಲವೊಂದಷ್ಟು ಬ್ಯಾಕ್ಟೀರಿಯಾಸ್ ನ ಈ ಒಂದು ಮೆಂಬ್ರೇನ್ ಅನ್ನೋದು ಫಿಲ್ಟರ್ ಮಾಡಕ್ ಆಗಲ್ಲ. ಆದ್ರೆ ಸ್ವಲ್ಪ ಜನ ಮಾತ್ರ ಇದರಲ್ಲಿ ನಾವು ಕ್ಲೋರಿನ್ ನ ಯೂಸ್ ಮಾಡ್ತಾ ಇದೀರಿ, ಇದರಿಂದ ನಿಮ್ಗೆ ಪ್ಯೂರ್ ಆಗಿರುವಂತ ನೀರು ಸಿಗುತ್ತೆ ಅಂತ ಹೇಳ್ತಾರೆ. ಆದ್ರೆ ಅದು ಸುಳ್ಳು. ಕ್ಲೋರಿನ್ ಅನ್ನೋದು ಕೇವಲ ವೈರಸ್ ಮತ್ತೆ ಬ್ಯಾಕ್ಟೀರಿಯಾಸ್ ನ ಮಾತ್ರನೇ ಸಾಯಿಸೋದು. ಆದ್ರೆ ಕೆಲವೊಂದಷ್ಟು ಬ್ಯಾಕ್ಟೀರಿಯಾಸ್ ಇರುತ್ತೆ, ಇದು ತುಂಬಾ ಡೇಂಜರ್. ಅದೇ ರೀತಿ ತುಂಬಾ ಚಿಕ್ಕದಾಗಿರುತ್ತೆ. ಇದನ್ನ ಈ ಒಂದು ಫಿಲ್ಟರ್ಸ್ ಸಾಯಿಸಕ್ ಆಗಲ್ಲ. ಈಗ ನಾನು ಈ ಒಂದು 3 ಫಿಲ್ಟರ್ಸ್ ಅಲ್ಲಿ ನೀವು ಯಾವ ಒಂದು ಫಿಲ್ಟರ್ಸ್ ನ ಯೂಸ್ ಮಾಡೋದು ನಿಮ್ಗೆ ಒಳ್ಳೇದು ಅನ್ನೋದನ್ನ ನಾನು ಈಗ ತಿಳಿಸ್ತೀನಿ. ಕೆಲವೊಬ್ರಿಗೆ ಬೋರ್ ಇರುತ್ತೆ, ಕೆಲವೊಬ್ರು ಮಾತ್ರ ಬೆಂಗಳೂರಲ್ಲಿ ಕಾವೇರಿ ನೀರನ್ನ ಕುಡಿತೀರಿ. ಇದರಲ್ಲಿ ಯಾವ ನೀರು ನೀವು ಕುಡಿದ್ರೆ ಒಳ್ಳೇದು ಅನ್ನೋದನ್ನ ತಿಳ್ಕೊಬೇಕು ಅಂದ್ರೆ ಒಂದು ಟೆಸ್ಟ್ ನ ಮಾಡ್ಬೇಕು. ಅದು ಏನು ಅಂದ್ರೆ TDS ಮೀಟರ್. ಈ ಒಂದು ಮೀಟರ್ ನ ಯೂಸ್ ಮಾಡೋದು ನಿಮ್ಮ ನೀರಲ್ಲಿ ಎಷ್ಟು ಬ್ಯಾಕ್ಟೀರಿಯಾ ಇದೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಇದು ಅಮೆಝಾನ್, ಫ್ಲಿಪ್ಕಾರ್ಟ್ ಅಲ್ಲಿ 250 ರಿಂದ 500 ರೂಪಾಯಿ ಒಳಗಡೆನೆ ಇದು ಸಿಗುತ್ತೆ ಆನ್ಲೈನ್ ಅಲ್ಲಿ. ಒಂದು ಸಾರಿ ಪರ್ಚೇಸ್ ಮಾಡಿ ಇಟ್ಕೊಳ್ಳಿ, ನಿಮ್ಗೆ ಒಳ್ಳೇದು. ನೀವು ಕುಡಿಯುವಂತ ಒಂದು ನೀರಿನ ಒಂದು TDS ವ್ಯಾಲ್ಯೂ ಅನ್ನೋದು 100 ರಿಂದ 300 ಮಧ್ಯದಲ್ಲಿದ್ರು ನೀವು ಕುಡಿತಾ ಇರೋದು ತುಂಬಾ ಒಳ್ಳೆ ನೀರು ಅಂತ ನಿರ್ಧಾರ ಮಾಡ್ಕೊಳ್ಳಿ. ಅದೇ ರೀತಿ 100 ರಿಂದ 300 TDS ಇದ್ರು ನೀವು UV ಇಲ್ಲಾಂದ್ರೆ UF ಫಿಲ್ಟರ್ಸ್ ನ ಯೂಸ್ ಮಾಡಿದ್ರು ಸಾಕು. RO ಫಿಲ್ಟರ್ಸ್ ನ ಯೂಸ್ ಮಾಡ್ಬೇಕಾಗಿಲ್ಲ. ಅದೇ ರೀತಿ 300 ರಿಂದ 500 ಮಧ್ಯದಲ್ಲಿದ್ರು ಅದು ಕುಡಿಯೋಕೆ ಒಳ್ಳೆ ನೀರೇ, ಆದ್ರೆ ತುಂಬಾ ಒಳ್ಳೆ ನೀರಲ್ಲ. ಇದಕ್ಕೆ ಕೂಡ UV ಇಲ್ಲಾಂದ್ರೆ UF ಫಿಲ್ಟರ್ಸ್ ನ ಯೂಸ್ ಮಾಡಿದ್ರು ಸಾಕು. RO ಫಿಲ್ಟರ್ ಇದಕ್ಕೆ ಬೇಡ. ಆದ್ರೆ ನಿಮ್ಮ ಒಂದು ನೀರಿನ ಒಂದು ವ್ಯಾಲ್ಯೂ 500 ರಿಂದ 2000 ಮಧ್ಯದಲ್ಲಿದ್ರು ಅದು ತುಂಬಾ ಕೆಟ್ಟ ನೀರು. ಅದನ್ನ ಯಾವುದೇ ಕಾರಣಕ್ಕೂ ನೀವು ಕುಡಿಬಾರ್ದು. ಆ ಒಂದು ನೀರಿಗೆ UF ಮತ್ತೆ UV ಫಿಲ್ಟರ್ಸ್ ಕೆಲಸಕ್ಕೆ ಬರಲ್ಲ. RO ಫಿಲ್ಟರ್ ನೇ ಯೂಸ್ ಮಾಡಬೇಕು. ಯಾಕೆ ಅಂದ್ರೆ RO ಫಿಲ್ಟರ್ ಉಪ್ಪು ನೀರನ್ನ ಫಿಲ್ಟರ್ ಮಾಡುತ್ತೆ. UV ಫಿಲ್ಟರ್ ಆಗಿರ್ಲಿ UF ಫಿಲ್ಟರ್ ಆಗಿರ್ಲಿ ಈ ಎರಡು ಫಿಲ್ಟರ್ ಉಪ್ಪು ನೀರನ್ನ ಫಿಲ್ಟರ್ ಮಾಡಲ್ಲ. RO ಫಿಲ್ಟರ್ ಮಾತ್ರನೇ ನೀಟಾಗಿ ಪ್ಯೂರ್ ಮಾಡುತ್ತೆ ನೀರು. ಅದೇ ರೀತಿ ನಿಮ್ಮ ಒಂದು TDF ವ್ಯಾಲ್ಯೂ ಅನ್ನೋದು 100ಕ್ಕಿಂತ ಕಮ್ಮಿ ಅಂದ್ರೆ 50, 30 ಆ ರೀತಿ ಇದ್ರು ಆ ನೀರನ್ನ ಕೂಡ ನೀವು ಕುಡಿಯಕ್ ಹೋಗ್ಬೇಡಿ. ನಿಮ್ಮೆಲ್ಲರಿಗೂ ಇನ್ನೊಂದು ಸತ್ಯನ ಹೇಳ್ತಾ ಇದೀನಿ. RO ಫಿಲ್ಟರ್ ಅನ್ನೋದು ಸಮುದ್ರದಲ್ಲಿ ಓಡಾಡುವಂತ ಶಿಪ್ ಅಲ್ಲಿ ಮಾತ್ರನೇ ಯೂಸ್ ಮಾಡಬೇಕು. ಯಾಕೆಂದ್ರೆ ಸಮುದ್ರದಲ್ಲಿರುವಂತ ನೀರನ್ನ ಫಿಲ್ಟರ್ ಮಾಡಿ ಅವರು ಕುಡಿಯೋಕೆ RO ಫಿಲ್ಟರ್ ಅನ್ನೋದನ್ನ ಅವರು ಯೂಸ್ ಮಾಡ್ತಾ ಇದ್ರು. ಆದ್ರೆ ಸ್ವಲ್ಪ ಜನ ದುಡ್ಡು ಮಾಡ್ಕೊಳೋದಿಕ್ಕೆ ಅವರು ಪ್ರತಿಯೊಬ್ಬರಿಗೂ RO ಫಿಲ್ಟರ್ ಅನ್ನೋದನ್ನ ಮಾರ್ತಾ ಇದಾರೆ. ಯಾರಿಗೆ ಬೇಕೋ ಯಾರಿಗೆ ಬೇಡವೋ ಪ್ರತಿಯೊಬ್ಬರಿಗೂ ಆ ಒಂದು ಫಿಲ್ಟರ್ಸ್ ನ ಕೊಟ್ಟು ಆರೋಗ್ಯದ ಜೊತೆ ಇವರು ಆಟ ಆಡ್ತಾ ಇದಾರೆ. ಫಿಲ್ಟರ್ಸ್ ತಯಾರು ಮಾಡುವಂತ ಕಂಪನಿಗಳು ಯಾಕೆ 50 ಪಾಯಿಂಟ್ಸ್ ಗಿಂತ ಕಮ್ಮಿ ಇರುವಂತ ನೀರನ್ನ ಕುಡಿದು ನಿಮ್ಮ ಆರೋಗ್ಯ ಕೆಡುತ್ತೆ ಅಂದ್ರೆ ಊಟ ತಿಂದು ನಮ್ಗೆ ಕೆಲವೊಂದಷ್ಟು ವಿಟಮಿನ್ ಸಿಗುತ್ತೆ. ಅದೇ ರೀತಿ ನೀರನ್ನ ಕುಡಿದ್ರು ಕೂಡ ನಮ್ಗೆ ಕೆಲವೊಂದಷ್ಟು ವಿಟಮಿನ್ಸ್ ಅನ್ನೋದು ಸಿಗುತ್ತೆ. ಅದು ಕೇವಲ ನೀರಲ್ಲಿ ಮಾತ್ರನೇ ಸಿಗೋದು, ನಮ್ಗೆ ಊಟದಲ್ಲಿ ಸಿಗಲ್ಲ. ಆ ಒಂದು ಕಾರಣಕ್ಕೆ ನಮ್ಮ ಬಾಡಿಗೆ ಕರೆಕ್ಟ್ ಆಗಿರುವಂತ ವಿಟಮಿನ್ಸ್ ನೀರಿಂದ ಸಿಕ್ಕಿಲ್ಲ ಅಂದ್ರೆ ಬೋನ್ಸ್ ಅನ್ನ ಕರಗಿಸುತ್ತೆ. ಅದರಿಂದ ಬೋನ್ಸ್ ವೀಕ್ ಆಗೋದು, ನಡೆಯಕ್ಕಾಗಿಲ್ದಂಗ ಆಗ್ಬೋದು. ನೀವೇ ಅರ್ಥ ಮಾಡ್ಕೊಬಹುದು ಬೋನ್ಸ್ ವೀಕ್ ಆದ್ರೂ ಏನೇನೆಲ್ಲ ಆಗುತ್ತೆ ಅನ್ನೋದು. ಆ ಒಂದು ಕಾರಣಕ್ಕೆ ಆದಷ್ಟು 100 ರಿಂದ 300 ಮಧ್ಯದಲ್ಲಿರುವಂತ TDS ವ್ಯಾಲ್ಯೂ ಇರುವಂತ ನೀರನ್ನ ಕುಡಿಯಿರಿ. ನಿಮಗೆ ತುಂಬಾ ಅಂದ್ರೆ ತುಂಬಾ ಒಳ್ಳೇದು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ. ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂಡಿದೀನಿ. ನಿಮ್ಗೆ ಇದೇ ರೀತಿ ಯಾವ್ದಾದ್ರು ಒಂದು ಟಾಪಿಕ್ ಮೇಲೆ ವಿಡಿಯೋಸ್ ಬೇಕು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಾನು ಆ ಒಂದು ಟಾಪಿಕ್ ಮೇಲೆ ವಿಡಿಯೋ ಮಾಡಕ್ಕೆ ಪ್ರಯತ್ನ ಪಡ್ತೀನಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರು ನಮ್ಮ ಚಾನಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣಿಸುವಂತ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಯಾವುದೇ ಕಾರಣಕ್ಕೂ.